ಪ್ರಾಮಾಣಿಕವಾಗಿ ನೀವು ಇಷ್ಟಪಟ್ಟು ಇರ್ತೀರಾ, ಪ್ರೀತಿಯಿಂದ ಇರ್ತೀರಾ. ಇಷ್ಟಪಡೋದೇ ಬೇರೆ, ಪ್ರೀತಿಯಿಂದ ಇರೋದೇ ಬೇರೆ, ಡಿಫ್ರೆನ್ಸ್ ಇರುತ್ತೆ. ಅದು ಯಾವ ರೀತಿ ತಗೋತೀರಾ ಅದ್ರ ಮೇಲೆ ಡಿಪೆಂಡು. ಬಟ್ ನಿಮ್ಗೆ ಕೇಳ್ತಾ ಇದ್ದೀವಿ, ಕೊನೆಗೆ ಇವ್ರು ಕೇಳ್ತೀವಿ. ಇದು ಒಂದು ಪ್ರಾಮಾಣಿಕವಾಗಿರುವಂಥ ಮ್ಯಾಟ್ರ್ಗಳಾಗಿರ್ತವೆ. ಏನೇ ನಡೆದೋಗಿರ್ಲಿ, ಕೆಟ್ಟ ಆಲೋಚನೆಗಳನ್ನ ಬಿಟ್ಟು 9 ಗಂಟೆ ಈಗ ಬಿಟ್ಟು ಬಿಡ್ಬೇಕು. ಇಲ್ಲಿಗೆ ಮುಂದೆ ಹೆಜ್ಜೆ ಇಡಬೇಕಾದ್ರೆ ನಾವು ಹಿಂಗಿರೋಣ ರೀ, ಚಾಲೆಂಜ್ ತಕ್ಕಂಡು ಇಷ್ಟೆಲ್ಲ ಸೇರೋರೆ ನಮ್ಗೆ, ನಾನು ಒಂದು ಒಳ್ಳೆ ರೀತಿ ಬದುಕಬೇಕು ಅಂತ ಇಬ್ರು ಒಂದು ದೃಢವಾದ ನಿರ್ಧಾರವನ್ನು ಮಾಡಿ ನಾವು ಬದುಕಬೇಕು ನಾವು ಸಮಾಜದಲ್ಲಿ ಅಂತ ಹೋಗಿ ಮುಂದೆ ಏನೇ ಕೆಟ್ಟದಿರ್ಲಿ ಆ ಕೆಟ್ಟದ್ ಮುಂದಕ್ಕೆ ತಗೋಗ್ಬೇಡಿ. ನಮ್ಗೆ ಗೊತ್ತಿಲ್ಲ, ನನ್ನ ಬೆಡ್ಸ್ ಹೇಳಕ್ ಹೋಗಲ್ಲ, ಕೆಟ್ಟದ್ದು ಏನೇ ಇರ್ಲಿ ಇಬ್ರಲ್ಲಿ ಬೇರೆ ನೀವು ಹಂಗೆ ಅಂತ ನೀವು ಅನ್ನೋದು ಇವ್ರು ಹಿಂಗೆ ಅಂತ ಹೇಳಿದ್ರೆ 9 ಗಂಟೆಯಿಂದ ಈ ಹೊಸ ಓಪನ್ ಇರ್ಲಿ ಎಲ್ಲ ಓಪನ್ ಇರ್ಲಿ ಇಬ್ರಲ್ಲೂ. ಆ ಓಪನ್ ಇದ್ದಾಗ ಮಾತ್ರ ನೀವು ಮುಂದೆ ಹೋಗಕ್ಕೆ ಸಾಧ್ಯ, ಇಲ್ಲ ಅಂದ್ರೆ ಖಂಡಿತ ಹೋಗಕ್ಕಾಗಲ್ಲ. ನೀವು ನಾವ್ ಯಾರ ಕಡೆನೂ ಅಲ್ಲ, ಫಸ್ಟಾಗಿ ಹೇಳ್ತಾ ಇದ್ದೀವಿ. ನಮ್ಮ ಪ್ರೀತಿ ಚೆನ್ನಾಗಿದ್ರೆ ಬಂದಿರೋರ್ಗೆ ಎಲ್ಲಾರ್ಗು ಖುಷಿ ಆಗುತ್ತೆ. ಒಂದು ಅನ್ಯೂನ್ಯವಾಗಿ ಇರ್ತಾರಪ್ಪ, ಪರವಾಗಿಲ್ಲಪ್ಪ, ನಾವೆಲ್ಲ ಸೇರಿದ ಒಂದು ಪ್ರಾಮಾಣಿಕವಾಗಿ ಅವರೇ ಅಂತ ಎಲ್ಲರೂ ಖುಷಿ ಪಡ್ತಾರೆ. ನೀವು ಚೆನ್ನಾಗಿದ್ರೆ ಹೆಗ್ರ ಮೇಲೆ ಕೈ ಹಾಕ ಬರ್ತಾ ಇದ್ರೆ ಏನ್ ಸೂಪರ್ ಆಗಿ ಅವ್ರು ಇರ್ಬೇಕು, ಆ ರೀತಿ ಬದುಕಿ ಅಷ್ಟು ಹೇಳ್ಬೋದು. ಏನ್ ಸರ್, ಆ ಪ್ರೀತಿ ಬಿಟ್ಟು ಯಾವುದೇ ಇಲ್ಲಮ್ಮ ಜೀವನಗೆ. 4 ದಿನ ಜೀವನ ಏನ್ಬಿಟ್ಟೆ ಕೇಳಮ್ಮ, 4 ದಿನ ಜೀವನ. ಈಗ ಇದೀವಿ, ಅರ್ಧ ಗಂಟೆ ಆದ್ಮೇಲೆ ನಾವು ಮನೆಗೆ ಹೋಯ್ತೀನೋ ನನಗೆ ಗೊತ್ತಿಲ್ಲ, ಇರೋವಾಗ ಒಳ್ಳೇದ್ ಮಾಡಿ ಸಾಯ್ಬೇಕು. ಹಾಗೆ ನೀವು ಅಷ್ಟೇ ಪ್ರೀತಿಯಿಂದ ಇದ್ರೆ ಪ್ರೀತಿಯಿಂದ ಗೆಲ್ಲಿ. ಒಂದೇನು ಬರ್ತೀವಿ, ಅರ್ಧ ಕಾಫಿ ಕುಡಿತೀವಿ, ಎಲ್ಲ ನಂಬರ್ಗಳು ತಗೊಂಡು ಅದನ್ನ ಮಾಡಿ ದಯವಿಟ್ಟು ಇಬ್ರು ಹೇಳೋದಷ್ಟೇ. ಆ ಪ್ರೀತಿ ಯಾರಿಗೂ ನೋವು ಕೊಡ್ಬೇಡಿ. ಅವರು ಕಷ್ಟಪಟ್ಟು ಸಾಕಿರ್ತಾರೆ ನಿಮ್ಮನ್ನ. ಅವ್ರು ಈಗ ನೀವು ಅಷ್ಟೇ ಅತ್ತೆ ಮಾವನ ಪ್ರೀತಿಯಿಂದ, ನನ್ನ ಅತ್ತೆ ಮಾವ ಅಲ್ಲ ಅವರು, ನನ್ನ ಅಪ್ಪ ಅಮ್ಮ ಅಂತ ನೀವು ತಿಳ್ಕೋಬೇಕು. ಇವರು ಅಷ್ಟೇ ನಿಮ್ಮ ಅಪ್ಪ ಅಮ್ಮನ್ನ ನನ್ನ ಅತ್ತೆ ಮಾವ ಅಂತ ಅನ್ನೋದು ಬಿಟ್ಟು ನನಗೂ ಅವ್ರ ಅಪ್ಪ ಅಮ್ಮ ಅಂತ ಯಾರು ಒಂದು ಫ್ಯಾಮಿಲಿನ ಈ ರೀತಿ ಮೇಂಟೈನ್ ಮಾಡ್ತಾರೆ, ಅವ್ರು ಖಂಡಿತ ಎಲ್ಲ ಯಶಸ್ವಿಯಾಗಿ